ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಾಡಹಬ್ಬ ಮೈಸೂರು ದಸರಾ ವಿಜಯದಶಮಿಗೆ ಇನ್ನು ಒಂದೇ ದಿನ ಬಾಕಿ ಇರುವಂತದ್ದು. ನಾಳೆ ಐತಿಹಾಸಿಕ ಜಂಬೂ ಸವಾರಿ ಸಾಗುತ್ತೆ. ಇವತ್ತು ಆಯುಧ ಪೂಜೆಯ ಅಂಗವಾಗಿ ಮೈಸೂರು ದಸರಾ ಮಹೋತ್ಸವದಲ್ಲಿ ಮೈಸೂರು ಅರಮನೆಯಲ್ಲಿ ಆಯುಧಗಳಿಗೆ ಪೂಜೆ ಆಗುವಂತ ಕಾರ್ಯ ನಡೆದಿದೆ. ಈಗಾಗಲೇ ಪಟ್ಟದ ಆನೆಗಳಾದಂಥ ಶ್ರೀಕಂಠ ಮತ್ತು ಏಕಲವ್ಯಗೆ ಪೂಜೆಯನ್ನ ಮಾಡಲಾಗಿದೆ. ಅದರ ಜೊತೆಗೆ ಪಟ್ಟದ ಕುದುರೆ, ಪಟ್ಟದ ಹಸು ಏನು ಜಂಬೂ ಸವಾರಿಯಲ್ಲಿ ಸಾಗುವಂತ ಮಾರ್ಗದಲ್ಲಿ ಪಟ್ಟದ ಆನೆಗಳಾಗಿ ಈ ಬಾರಿ ಆಯ್ಕೆಯಾಗಿವೆ. ಅವಕ್ಕೂ ಕೂಡ ಪೂಜೆಯನ್ನ ಮಾಡಲಾಗಿದೆ. ಇನ್ನು ಪಟ್ಟದ ಕತ್ತಿಗೂ ಕೂಡ ಪೂಜೆ ಮಾಡಲಾಗಿದೆ. ಮೈಸೂರು ದಸರಾ ಅಂಗವಾಗಿ ಆಯುಧ ಪೂಜೆ ಸಂದರ್ಭದಲ್ಲಿ ಪಟ್ಟದ ಕತ್ತಿ ಅಂದ್ರೆ ಯುದ್ಧದ ಸಂದರ್ಭದಲ್ಲಿ ಒಡೆಯರ್ ಸಾಮ್ರಾಜ್ಯ ಸ್ಥಾಪನೆಯಾದಾಗಿನಿಂದ ಯಾವ ರೀತಿಯಾಗಿ ಈ ಕತ್ತಿಗಳನ್ನ ಹಿಂದಿನ ಯುದ್ಧಗಳಲ್ಲಿ ಬಳಸಲಾಗಿತ್ತು ಅವೆಲ್ಲವೂ ಕೂಡ ಈಗ ಪೂಜೆ ಮಾಡಲಾಗಿದೆ. ಅದರ ಜೊತೆ ಸಾಕಷ್ಟು ಫಿರಂಗಿಗಳಾಗಿರಬಹುದು ಅಥವಾ ಆಯುಧಗಳು, ಅದರ ಜೊತೆಗೆ ವಾಹನಗಳು ಎಲ್ಲವಕ್ಕೂ ಕೂಡ ಪಾರಂಪರಿಕವಾಗಿ ವರ್ಷಾನುವರ್ಷಗಟ್ಟಲೆಯಿಂದ ಇದನ್ನ ಸಂರಕ್ಷಿಸಿಕೊಂಡು ಬರಲಾಗ್ತಾ ಇದೆ. ಅದಕ್ಕೆ ಪೂಜೆ ಮಾಡುವಂತ ಕಾರ್ಯ ಆಯುಧ ಪೂಜೆ ದಿನ ಆಗುವಂಥದ್ದು. ನೀವು ನೋಡ್ತಾ ಇದ್ದೀರಾ, ಪಟ್ಟದ ಆನೆಗಳಾದ ಏಕಲವ್ಯ ಮತ್ತೆ ಶ್ರೀಕಂಠ ಈಗ ತಾನೇ ಆಯುಧ ಪೂಜೆ ಸಂದರ್ಭದಲ್ಲಿ ಪೂಜೆ ಮುಗಿಸ್ಕೊಂಡು ಸಾಕ್ತಾ ಇರುವಂಥದ್ದು ಅರಮನೆಯ ಮೈದಾನದಿಂದ. ಈ ಆಯುಧ ಪೂಜೆಯ ಅಂಗವಾಗಿ ವಿವಿಧ ಆಯುಧಗಳನ್ನ ಪೂಜೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅನುಷಾ ಗೋಪಾಲ್ ಕೃಷ್ಣ, TV9 ಮೈಸೂರು. ಬಂದ್ಬಿಡಿ. ಬಂದ್ಬಿಡ್ತೈತೆ.